ಹಸಿರು ಬೆಂಗಳೂರು ಉಳಿಸಲು ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿಶ್ವ ಬೈಸಿಕಲ್ ದಿನಾಚರಣೆ. ಸಾವಿರಾರು ಜನರು ಭಾಗಿ. ಪ್ರತಿದಿನ ಒಂದು ಕ್ರೀಡಾ ಚಟುವಟಿಕೆ, ಯೋಗ, ವ್ಯಾಯಾಮ ಮಾಡಿ ಆರೋಗ್ಯ ಜೀವನ ಕಾಪಾಡಿಕೊಳ್ಳಿ. ನಾಗರಾಜು. ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವ ಬೈಸಿಕಲ್ ದಿನಾಚರಣೆ ಮತ್ತು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಬಿಎನ್ಎಂ ತಂತ್ರಜ್ಞಾನ ಸಂಸ್ಥೆ ಮತ್ತು ವಿಕಾಸನ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿತ್ತು. 1000 ಬೈಸಿಕಲ್ ಮತ್ತು 2000 ಜನರು ವಾಕಥಾನ್ ಅನ್ನು ಮಾಜಿ ಆಡಳಿತ ಪಕ್ಷದ ನಾಯಕರು, ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷರಾದ ನಾಗರಾಜು ಅವರು ಚಾಲನೆ ನೀಡಿದರು. ವಿಕಾಸನ ಫೌಂಡೇಶನ್ನ ಹರಿಪ್ರಸಾದ್ ಅವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜು ಅವರು, ಬೆಂಗಳೂರು ನಗರಕ್ಕೆ ಗ್ರೀನ್ ಸಿಟಿ ಎಂಬ ಖ್ಯಾತಿ ಇದೆ. ಹಸಿರು ಬೆಂಗಳೂರು ಉಳಿಯಬೇಕು ಮತ್ತು ಎಲ್ಲರೂ ಆರೋಗ್ಯವಂತರಾಗಿ ಇರಬೇಕು ಎಂದರೆ ಪ್ರತಿದಿನ 1 ಗಂಟೆ ಯೋಗ, ವ್ಯಾಯಾಮ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮಾರ್ಗದರ್ಶನ ಮತ್ತು ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರ ಸಹಕಾರದಿಂದ ಕ್ರೀಡಾ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣವನ್ನು 35 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಬೆಂಗಳೂರಿನ ಮಾದರಿ ಹೈಟೆಕ್ ಕ್ರೀಡಾಂಗಣ ಎಂಬ ಖ್ಯಾತಿ ಪಡೆದಿದೆ. ಜಯನಗರ ನಗರದ ಕ್ರೀಡಾಪಟುಗಳು ಸಾರ್ವಜನಿಕರಿಗೆ ಸಹಕಾರಿಯಾಗಿದೆ. 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನ ಮತ್ತು 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಜನಜಾಗೃತಿಗಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕೊರೋನಾ ಬಂದ ನಂತರ ಯುವಕರು, ಹಿರಿಯರ ಆರೋಗ್ಯದಲ್ಲಿ ತೊಂದರೆ ಅನುಭವಿಸುತ್ತಿದ್ದಾರೆ. ಹೃದಯ ತೊಂದರೆ ಅಂತಹ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ರೋಗದಿಂದ ಮುಕ್ತರಾಗಲು ಉತ್ತಮ ಆಹಾರ ಪದ್ಧತಿ ಹಾಗೂ ಸೈಕಲ್ ತುಳಿಯುವುದು, ವಾಕಿಂಗ್ ಮಾಡುವುದರಿಂದ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಂತರಾಗಿ ಬಾಳಬಹುದು ಎಂದು ಹೇಳಿದರು. ಬೈಸಿಕಲ್ 8 ಕಿಲೋಮೀಟರ್ ವರೆಗೆ ಸಾಗಿದರು. ವಾಕಥಾನ್ 3 ಕಿಲೋಮೀಟರ್ ವರೆಗೂ ಸಾಗಿತು. ನಮ್ಮ ಇನ್ಸ್ಟಿಟ್ಯೂಟು, ಕಾಲೇಜು ವತಿಯಿಂದ ಗ್ರೀನ್ ಸರ್ಕ್ಯೂಟ್ ವತಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ವಾಕಥಾನ್ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಸೈಕಲ್ ರ್ಯಾಲಿ ಕೂಡ ಮಾಡಿದ್ದಾರೆ. ವಿಶೇಷವಾಗಿ ಸುಮಾರು ವಾಕಥಾನ್ಗೆ 2000 ಜನ ಬಂದು ಇವತ್ತು ಭಾಗವಹಿಸಿದ್ದಾರೆ. ಸೈಕಲ್ ಕೂಡ ಇವತ್ತು ಸುಮಾರು 1000ದಷ್ಟು ಸೈಕಲ್ ಕೂಡ ಇವತ್ತು ಬಂದಿದೆ. ಇವತ್ತು ಹಸಿರು ಬೆಂಗಳೂರು ಅಂತೀವಿ, ಗ್ರೀನ್ ಸಿಟಿ ಅಂತೀವಿ. ವಿಶೇಷವಾಗಿ ಇವತ್ತು ಕಾಲೇಜ್ ಮಕ್ಕಳು, ಎಲ್ಲ ಸಾರ್ವಜನಿಕರು ಎಲ್ಲ ಕೂಡ ಇವತ್ತು ಈ ಪರಿಸರ ದಿನಕ್ಕೋಸ್ಕರ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಾವಿರಾರು ಜನ ಭಾಗವಹಿಸಿದ್ದಾರೆ. 5ನೇ ತಾರೀಕು ಪರಿಸರ ದಿನಾಚರಣೆ ಕೂಡ ಇದೆ. 3ನೇ ತಾರೀಕು ಸೈಕಲ್ ಡೇ ಇದೆ. ಅದರ ಪರವಾಗಿ BNM ಕಾಲೇಜವರು ವಿಶೇಷವಾಗಿ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಬೆಳಗ್ಗೆ ಎಲ್ಲ 5:30ಗೆಲ್ಲ ಬಂದು ಸೇರಿದರು. 6 ಗಂಟೆಗೆ ವಾಕಥಾನು, ಸೈಕಲಿಂಗು ಇದೆಲ್ಲ ನಡೀತು. ಸುಮಾರು 5 ಕಿಲೋಮೀಟರಷ್ಟು ವಾಕಥಾನು ಮತ್ತು 8 ಕಿಲೋಮೀಟರಷ್ಟು ಸೈಕಲಿಂಗು ಇವೆಲ್ಲ ವಿಶೇಷವಾಗಿ ತುಂಬ ಸಿಸ್ಟಮೆಟಿಕ್ಕಾಗಿ, ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಮಾಡಿದ್ರು. ಎಲ್ಲ ಮಕ್ಕಳು, ಸಾರ್ವಜನಿಕರು ತುಂಬ ಸಂತೋಷಪಟ್ಟರು. ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಜನ ಬಂದು ಭಾಗವಹಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ BNM ಇನ್ಸ್ಟಿಟ್ಯೂಟ್ ಅವರು ಮತ್ತು ಎಲ್ಲರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಅದರಲ್ಲಿ ವಿಶೇಷವಾಗಿ ಸುಮಾರು ಒಂದು 250-300 ಜನ ವಾಲಂಟಿಯರ್ಸು ಟ್ರಾಫಿಕ್ ಕಂಟ್ರೋಲ್ ಮಾಡೋದು, ಸಿಗ್ನಲ್ಗಳಲ್ಲಿ ನಿಂತ್ಕೊಳ್ಳೋದು, ಅಲ್ಲಲ್ಲಿ ಸರ್ಕಲಲ್ಲಿ ಬಾಳೆಹಣ್ಣು, ಜ್ಯೂಸ್ ಕೊಡೋದು, ಬೆಳಗ್ಗೆನೇ 5:30-6 ಗಂಟೆಗೆಲ್ಲ ಅಂಬಲಿ ಕೊಡೋದು. ಆಮೇಲೆ ವಿಶೇಷವಾಗಿ ಎಲ್ಲ ಬಂದಂಥವ್ರಿಗೆ, ಸುಸ್ತಾದಂಥವ್ರಿಗೆ ಒಂದು ಪೊಂಗಲ್ಲು, ಖಾರ ಬಾತು, ಕೇಸರಿ ಬಾತು ಮತ್ತು ಜ್ಯೂಸು ಇವೆಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ ಈ ಪರಿಸರ ದಿನಾಚರಣೆ ಅಂಗವಾಗಿ ಮತ್ತು ಪರಿಸರ ಇದಕ್ಕೋಸ್ಕರ ಸೈಕಲ್ ಡೇ ಮತ್ತು ವಾಕಥಾನ್ ಬಂದಂಥ ಎಲ್ಲ ಮಹಾಜನತೆಗೂ ನಾನು ಧನ್ಯವಾದಗಳು ಹೇಳ್ತೀನಿ. ವಿಶೇಷವಾಗಿ BNM ಕಾಲೇಜಿನ ಎಲ್ಲ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಇದನ್ನ ಆರ್ಗನೈಸ್ ಮಾಡಿದಂಥವ್ರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮುಂದಕ್ಕೆ ಎಲ್ಲ ರೀತಿಯಲ್ಲೂ ನಮ್ಮ ಸಹಕಾರ ಇದ್ದೇ ಇರುತ್ತೆ.